ಈ ವಿಧಾನವನ್ನು ಅನುಸರಿಸಿದರೆ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು. ನಿಮ್ಮ ಹೊಟ್ಟೆ ಹಿಂದೆ ಹೋಗುತ್ತೆ, ಹೊಟ್ಟೆ ಚಪ್ಪಟೆ ಆಗುತ್ತೆ. ಹೌದು ಫ್ರೆಂಡ್ಸ್, ನಾನು ಕೂಡ ಈ ಸಿಂಪಲ್ ಆದಂಥ ವಿಧಾನವನ್ನು ಅನುಸರಿಸಿ ತೂಕವನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ. ನನ್ನ ಹೊಟ್ಟೆ ಕೂಡ ಹಿಂದೋಗಿದೆ. ವೆಯ್ಟ್ ಲಾಸ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡಬೇಕು ಅಂತೆಲ್ಲ ಟೆನ್ಷನ್ ಬೇಡ ಫ್ರೆಂಡ್ಸ್. ಈ ಮೆಥಡನ್ನು ಫಾಲೋ ಮಾಡಿ ಆರಾಮಾಗಿ ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಅದಲ್ಲದೆ ಇದನ್ನು ಮಾಡಲಿಕ್ಕೆ ಮನೆಯಲ್ಲಿರುವ ಪದಾರ್ಥ ಸಾಕು. ಬನ್ನಿ ಹಾಗಾದರೆ ಈ ಮೆಥಡನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಫ್ರೆಂಡ್ಸ್, ನಮಗೆ ಗೊತ್ತಿಲ್ಲದ ಹಾಗೆ ಹೊಟ್ಟೆ ಭಾಗ ಮಾತ್ರ ಮುಂದೆ ಬರ್ತಾ ಹೋಗುತ್ತೆ. ಹೇಗೆ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನಮ್ಮ ಡ್ರೆಸ್ ಎಲ್ಲ ಟೈಟ್ ಆಗ್ತಾ ಬರುತ್ತೆ. ಹೊಟ್ಟೆಯ ಬೊಜ್ಜು ಜಾಸ್ತಿ ಆಗಲಿಕ್ಕೆ ಕಾರಣ ಹೊಟ್ಟೆ ಭಾಗದಲ್ಲಿ ಕೊಬ್ಬು ಶೇಖರಣೆ ಆಗ್ತಾ ಬರೋದು. ಇಲ್ಲಿ ನಾನು 2 ಟಿಪ್ಸನ್ನು ಹೇಳ್ತೀನಿ. ಈ 2 ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ನಿಮ್ಮ ತೂಕವನ್ನು ಮತ್ತು ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಕೊಳ್ಬೋದು. ಮೊದಲನೇ ಟಿಪ್ಸ್ ಏನು ಅಂತ ಅಂದರೆ, ಹೊಟ್ಟೆ ಭಾಗದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು ಕರಗಿಸ್ಲಿಕ್ಕೆ ಏನು ಮಾಡಬೇಕು ಅಂತ. ನಾನಿಲ್ಲಿ ಚಿಕ್ಕದಾದಂಥ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ, ದಪ್ಪ ತಳ ಇರುವಂಥ ಪಾತ್ರೆ ತೊಗೊಳ್ಳಿ. ಅದಕ್ಕೆ ಎಳ್ಳೆಣ್ಣೆಯನ್ನು ನಾನು 100 ಗ್ರಾಮ್ ಎಳ್ಳೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳೆಣ್ಣೆ ಅಂತೂ ನಿಮಗೆ ಎಲ್ಲ ಗ್ರೋಸರಿ ಶಾಪ್ ಅಂದರೆ ದಿನಸಿ ಅಂಗಡಿಯಲ್ಲಿ ಸಿಗತ್ತೆ. ಇದಕ್ಕೆ ನಾನಿಲ್ಲಿ 4 ಪದಾರ್ಥವನ್ನು ಸೇರಿಸ್ತಾ ಇದ್ದೀನಿ. ಮೊದಲನೇದಾಗಿ ಕಲೋಂಜಿ ಸೀಡ್ಸ್ ಅಂತ ಹೇಳಿ, ಇದು ಕೂಡ ನಿಮಗೆ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ನೋಡಿ. ಈ ಥರ ಇರುತ್ತೆ, ಕಪ್ಪು ಜೀರಿಗೆ ಅಂತ ಕರೀತಾರೆ. ಇದು ನಾವು ಎಣ್ಣೆಗೆ ಹಾಕಿದಾಗ ಅದರದಾದಂಥ ಒಂದು ಸತ್ವ ಎಣ್ಣೆಯಲ್ಲಿ ಬಿಡುತ್ತೆ. ಇದು ಕೊಬ್ಬನ್ನು ಅಥವಾ ಫ್ಯಾಟನ್ನು ಕರಗಿಸ್ಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನಾವು ಅಜ್ವಾನ ಅಥವಾ ಓಂಕಾಳು ಅಂತ ಕರೀತಾರೆ ನೋಡಿ. ಇದು ಕೂಡ ನಿಮಗೆ ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ. ಇದು ಕೂಡ ನಮ್ಮ ಬಾಡಿಯಲ್ಲಿ ಸೇರಿಕೊಂಡಂಥ ಬೊಜ್ಜನ್ನು ಕೊಬ್ಬನ್ನು ಕರಗಿಸ್ಲಿಕ್ಕೆ ತುಂಬಾ ಒಳ್ಳೆಯದು. ಈ ಓಂಕಾಳಿನಲ್ಲಿರುವಂಥ ಒಂದು ಕಾಂಪೌಂಡ್ ಇದೆಯಲ್ಲ, ಅದು ಚರ್ಮದ ಪದರದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು ಮೆಲ್ಟ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಓಂಕಾಳನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾವು ಮೆಣಸಿನ ಕಾಳನ್ನು ತೊಗೊಳ್ಳೋಣ. 15ರಿಂದ 20 ಮೆಣಸಿನ ಕಾಳನ್ನು ತೊಗೊಳ್ಳೋಣ. ಈ ಮೆಣಸಿನಕಾಳು ಕೂಡ ನಮ್ಮ ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನಾವು 4 ಬೆಳ್ಳುಳ್ಳಿ ಹೆಸಳನ್ನು ತೊಗೊಳ್ಳೋಣ. ಬೆಳ್ಳುಳ್ಳಿ ಹೆಸಳು ಕೂಡ ನಮ್ಮ ಚರ್ಮದ ಅಡಿಯಲ್ಲಿ ಸೇರಿಕೊಂಡಂಥ ಕೊಬ್ಬನ್ನು ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬಾ ಒಳ್ಳೆಯದು ನೋಡಿ. ನಾವು ಸ್ಟವನ್ನು ಆನ್ ಮಾಡಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟು ಈ ಎಲ್ಲ ಪದಾರ್ಥಗಳನ್ನು ನಾವು ಎಳ್ಳೆಣ್ಣೆಗೆ ಹಾಕ್ಕೊಳ್ಳೋಣ. ಈ ಎಲ್ಲ ಪದಾರ್ಥಗಳ ಸತ್ವ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಹೊತ್ತಿಸ್ಬಾರ್ದು, ಯಾವ ಪದಾರ್ಥಗಳನ್ನು ಹೊತ್ತಿಸ್ಬಾರ್ದು. ಒಂದು ವೇಳೆ ಆಯಿಲ್ ತುಂಬ ಹೀಟ್ ಆಯಿತು ಅಂದರೆ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಯಾಕಂದರೆ ಆಯಿಲ್ ಹೀಟ್ ಆಗಿರುತ್ತಲ್ಲ, ಅದರಲ್ಲೇ ಚೆನ್ನಾಗಿ ಎಲ್ಲ ಪದಾರ್ಥಗಳು ಫ್ರೈ ಆಗುತ್ತೆ. ಮೆಣಸಿನಕಾಳನ್ನು ಮಾತ್ರ ನೋಡಿ ಸ್ವಲ್ಪ ನಾವು ತರಿತರಿಯಾಗಿ ಈ ಥರ ಕ್ರಷ್ ಮಾಡಿ ಅದನ್ನು ಆಯಿಲಿಗೆ ಹಾಕ್ಕೊಳ್ಳೋಣ. ಈ ಆಯಿಲಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನಮ್ಮ ಹೊಟ್ಟೆ ಭಾಗದಲ್ಲಿ ಸೇರಿಕೊಂಡಂಥ, ಅದರಲ್ಲೂ ಚರ್ಮದಲ್ಲಿ ಕೊಬ್ಬು ಶೇಖರಣೆ ಆಗ್ತಿರುತ್ತಲ್ಲ, ಅದನ್ನು ಚೆನ್ನಾಗಿ ಮೆಲ್ಟ್ ಮಾಡುತ್ತೆ. ಫ್ಯಾಟ್ ಬರ್ನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಇದನ್ನು ನಾವು ಫ್ಯಾಟ್ ಬರ್ನ್ ಆಯಿಲ್ ಅಂತಲೇ ಕರಿಬೋದು. ಇದು ನ್ಯಾಚುರಲ್ ಆಗಿರುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟು ನಮಗೆ ಇದರಿಂದ ಆಗೋದಿಲ್ಲ. ನಿಮಗೆ ಮಾರ್ಕೆಟಲ್ಲಿ ಫ್ಯಾಟ್ ಬರ್ನ್ ಆಯಿಲ್ ಸಿಗುತ್ತೆ, ಅದರಿಂದ ಹಲವಾರು ರೀತಿಯ ಸೈಡ್ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ನಾವು ಮನೆಯಲ್ಲಿ ತಯಾರಿ ಮಾಡಿಕೊಂಡ್ರೆ ಆರಾಮಾಗಿ ನಾವು ಹೊಟ್ಟೆ ಭಾಗದಲ್ಲಿ ಸೇರಿಕೊಂಡಂಥ ಇಲ್ಲ ನಮ್ಮ ತೋಳಿನಲ್ಲಿ ಸೇರಿಕೊಂಡಂಥ ಈ ಬೊಜ್ಜನ್ನು ಅಥವಾ ಫ್ಯಾಟನ್ನು ಕರಗಿಸ್ಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಇದನ್ನು ನೀವು ತಯಾರಿ ಮಾಡಿಟ್ಕೊಂಡ್ರೆ 1 ವಾರದವರೆಗೂ ಮಾತ್ರ ಯೂಸ್ ಮಾಡಬಹುದು. ಅಂದರೆ ತುಂಬ ಜಾಸ್ತಿ ತಯಾರಿ ಮಾಡಿಟ್ಕೊಳ್ಳೋಕೆ ಹೋಗಬೇಡಿ. 1 ವಾರಕ್ಕೆ ಕರೆಕ್ಟಾಗಿ ನೀವು ತಯಾರಿ ಮಾಡಿಟ್ಕೊಳ್ಳಿ. ಯಾಕಂದರೆ ಜಾಸ್ತಿ ತಯಾರಿ ಮಾಡಿಟ್ಕೊಂಡ್ರೆ ಇದರಲ್ಲಿ ಹಾಕಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಸತ್ವ ಇರುತ್ತಲ್ಲ, ಪವರ್ ಕಡಿಮೆ ಆಗುತ್ತೆ, ಅದು ಕೆಲಸ ಮಾಡೋದಿಲ್ಲ. ಹಾಗಾಗಿ 1 ವಾರಕ್ಕಾಗುವಷ್ಟು ಮಾತ್ರ ನೀವು ಈ ಫ್ಯಾಟ್ ಬರ್ನ್ ಆಯಿಲನ್ನು ತಯಾರಿ ಮಾಡಿಟ್ಕೊಳ್ಳಿ. ಈರುಳ್ಳಿ ಕಪ್ಪಾಗೋವರೆಗೂ ನಾವು ಬಿಟ್ಟರೆ ಇನ್ನೂ ಕಪ್ಪಾಗಿಬಿಡುತ್ತೆ. ಇವಾಗ ನಾವು ಸ್ಟವನ್ನು ಆಫ್ ಮಾಡಿದರೆ ಆ ಹೀಟಲ್ಲೇ ಚೆನ್ನಾಗಿ ಎಲ್ಲ ಪದಾರ್ಥಗಳು ಫ್ರೈ ಆಗುತ್ತೆ ನೋಡಿ. ಈ ಆಯಿಲ್ ತಣ್ಣಗಾಗೋಷ್ಟೊತ್ತಿಗೆ ಎಲ್ಲ ಪದಾರ್ಥಗಳ ಸತ್ವ ಎಣ್ಣೆಯಲ್ಲೇ ಬಿಟ್ಟಿರುತ್ತೆ. ಈ ತಣ್ಣಗಾದ್ಮೇಲೆ ನಾವು ಒಂದು ಬಾಟಲಿಗೆ ಹಾಕಿ ಇಟ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ಸೂಪರ್ ಆಗಿರುವಂಥ ಫ್ಯಾಟ್ ಬರ್ನ್ ಆಯಿಲ್ ರೆಡಿ ಆಯಿತು. ಈ ಫ್ಯಾಟ್ ಬರ್ನ್ ಆಯಿಲನ್ನು ನಮ್ಮ ಹೊಟ್ಟೆ ಭಾಗಕ್ಕೆ ಅಪ್ಲೈ ಮಾಡಿ ರೌಂಡ್ ಶೇಪಲ್ಲಿ ನಾವು ಲೈಟಾಗಿ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ಸ್ವಲ್ಪ
ಡೀಪಾಗಿ ನಿಮ್ಮ ಬೆರಳುಗಳಿಂದ ಇನ್ನೂ ಚೆನ್ನಾಗಿ ಇಡೀ ಹೊಟ್ಟೆ ಭಾಗಕ್ಕೂ ಚೆನ್ನಾಗಿ ನೀವು ಮಸಾಜ್ ಮಾಡಬೇಕು. ಫಸ್ಟು ನಾನು ಯಾವ ರೀತಿ ಮಸಾಜ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ನಿಮ್ಮ ಹೊಟ್ಟೆ ಒಂದು ವೇಳೆ ಜೋತ್ ಬಿದ್ದಿದ್ರೆ ಅದನ್ನು ಭಾಗವನ್ನು ಲಿಫ್ಟ್ ಮಾಡ್ತೀರಲ್ಲ, ಆ ಥರ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಮಸಾಜ್ ಮಾಡಬೇಕು. ಈ ರೀತಿ ನೀವು ಮಸಾಜ್ ಮಾಡೋದ್ರಿಂದ ಹೊಟ್ಟೆ ಭಾಗದ ಚರ್ಮದ ಅಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಆವಾಗ ಚರ್ಮದ ಅಡಿಯಲ್ಲಿರುವಂತಹ ಬೊಜ್ಜು ಅಥವಾ ಫ್ಯಾಟ್ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನೀವು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ, ಅದಾದಮೇಲೆ ಒಂದು 10 ನಿಮಿಷ ಹಾಗೆ ಆಯಿಲ್ ಹಾಗೆ ಇರಬೇಕು. ನಮ್ಮ ಹೊಟ್ಟೆ ಭಾಗದ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು, ಹಾಗೆ ಬಿಡಬೇಕು. ಅದಾದಮೇಲೆ ನೀವು ಸ್ನಾನ ಮಾಡ್ಕೊಳ್ಬೋದು. ನೀವು ಸ್ನಾನಕ್ಕೆ ಹೋಗುವುದಕ್ಕಿಂತ ಮೊದಲು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಆಯಿಲ್ ತಾಕತ್ತೆ ಅಂದರೆ ಆ ಭಾಗಕ್ಕೆ ಯಾವುದಾದ್ರು ಕಾಟನ್ ಬಟ್ಟೆ ಕಟ್ಟೋದು, ಇಲ್ಲ ಹಳೆಯ ಬಟ್ಟೆಗಳನ್ನು ಧರಿಸುವುದರಿಂದನೂ ಕೂಡ ನೀವು ಮತ್ತೆ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡ್ಕೊಳ್ಬೋದು. ಈ ಸೂಪರ್ ಆದಂಥ ಮೆಥಡ್ ಜೊತೆಗೆ ಇನ್ನೊಂದು ಮ್ಯಾಜಿಕ್ ಡ್ರಿಂಕನ್ನು ಹೇಳ್ತೀನಿ, ಇದನ್ನು ನೀವು ಕುಡಿಲೇಬೇಕು. ಇದ್ರ ಜೊತೆಗೆ ನೀವು ವೆಯ್ಟನ್ನು ಲಾಸ್ ಮಾಡ್ಕೊಳ್ಬೋದು, ಜೊತೆಗೆ ಬೆಲ್ಲಿ ಫ್ಯಾಟನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಈ ಎಲ್ಲ ಪದಾರ್ಥಗಳು ನಮ್ಮ ಮನೆಯ ಅಡುಗೆ ಮನೆಯಲ್ಲೇ ಸಿಗುತ್ತೆ ಫ್ರೆಂಡ್ಸ್. ನೋಡಿ, 1/4 ಇಂಚು ಚಕ್ಕೆ, 1 ಲವಂಗ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಅಜ್ವಾನವನ್ನು ತೊಗೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ನೀರಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸ್ ನೀರನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶುಂಠಿಯನ್ನು ತಗೊಳ್ಳೋಣ. ಶುಂಠಿ ಕೂಡ ನಮ್ಮ ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಶುಂಠಿಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಬೇಕು. 1/4 ಇಂಚ್ಗಿಂತ ಸ್ವಲ್ಪ, ನೋಡಿ ಇಷ್ಟಾದರೆ ಸಾಕಾಗತ್ತೆ. ನೀವು ನೋಡ್ತಿದ್ರಲ್ಲ, 1/4 ಇಂಚ್ಗಿಂತ ಕಡಿಮೆ ಶುಂಠಿಯನ್ನು ತಗೊಳ್ಳಿ. ಶುಂಠಿಯನ್ನು ಸ್ವಲ್ಪ ಕ್ರಷ್ ಮಾಡ್ಕೊಳ್ಳಿ. ಇವಾಗ ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಡ್ಬೇಕು. ಅಂದರೆ ನಾವಿಲ್ಲಿ 1 ಕಪ್ ನೀರನ್ನು ಹಾಕಿದ್ದೀವಲ್ಲ, ಇದು 3/4 ಕಪ್ ಅಥವಾ ಅರ್ಧ ಕಪ್ಪಷ್ಟು ಚೆನ್ನಾಗಿ ಬತ್ತಬೇಕು. ನೋಡಿ, ಈ ಡ್ರಿಂಕ್ಸ್ ಎಷ್ಟು ಒಳ್ಳೆಯದು ಅಂತಂದರೆ ನಾವು ತಿಂದಂಥ ಆಹಾರವನ್ನು ತುಂಬ ಚೆನ್ನಾಗಿ ಡೈಜೆಸ್ಟ್ ಮಾಡುತ್ತೆ. ಅದು ನಮ್ಮ ದೇಹದಲ್ಲಿ ಬಜ್ಜಾಗಿ ಉಳಿಲಿಕ್ಕೆ ಬಿಡೋದಿಲ್ಲ, ಅದನ್ನು ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಇವಾಗ ನೋಡಿ, ಚೆನ್ನಾಗಿ ಇದು ಕುದ್ದಿದೆ. ಇದನ್ನು ನಾನು ಒಂದು ಗ್ಲಾಸಿಗೆ ಫಿಲ್ಟ್ರ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಯಾವಾಗ ಕುಡಿಬೇಕು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವು ದಿನದಲ್ಲಿ ತುಂಬ ಚೆನ್ನಾಗಿ ಯಾವಾಗ ಊಟ ಮಾಡ್ತೀರಾ? ಮಧ್ಯಾಹ್ನ ಊಟ ಮಾಡ್ತೀರಾ? ಹಾಗಾದರೆ ಮಧ್ಯಾಹ್ನ ಊಟ ಆದಮೇಲೆ ಇದನ್ನು ಕುಡೀರಿ. ಕೆಲವರು ಆಫೀಸಿಗೆ ಹೋಗೋರಿದ್ರೆ ರಾತ್ರಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಅಂಥವರು ರಾತ್ರಿ ಊಟ ಆದಮೇಲೆ ಈ ಡ್ರಿಂಕ್ಸನ್ನು ಮಾಡ್ಕೊಂಡು ಕುಡೀರಿ. ಇದರಿಂದ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಅದಲ್ಲದೆ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕೆಟ್ಟ ಕಲ್ಮಶ ತುಂಬ ಇರುತ್ತಲ್ಲ, ಅದೆಲ್ಲ ಹೊರಹಾಕಲ್ಪಡುತ್ತೆ. ಕಾನ್ಸ್ಟಿಪೇಷನ್ ಇದ್ದರೂ ಕಡಿಮೆ ಆಗುತ್ತೆ. ದೇಹದ ಯಾವುದೇ ಭಾಗದಲ್ಲಿ ಫ್ಯಾಟ್ ಜಮಾ ಆಗಿದ್ರೆ, ಬೊಜ್ಜು ಇದ್ದರೂ ಕೂಡ ಅದೆಲ್ಲ ಕರಗುತ್ತೆ. ಅಷ್ಟು ಚೆನ್ನಾಗಿ ಈ ಡ್ರಿಂಕ್ಸ್ ಕೆಲಸ ಮಾಡುತ್ತೆ. ನಮ್ಮ ಮೆಟಾಬಾಲಿಸಮನ್ನು ಬೂಸ್ಟ್ ಮಾಡುತ್ತೆ. ನಾವು ಏನೇ ಆಹಾರ ಸೇವನೆ ಮಾಡಿದ್ರೂ ಅದು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಅದು ಬೊಜ್ಜಾಗದೆ ಶಕ್ತಿಗೆ ಅದು ಕನ್ವರ್ಟ್ ಆಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಿದ್ರಲ್ಲ, ನಾನಿಲ್ಲಿ 2 ವಿಧಾನದಲ್ಲಿ ನಿಮಗೆ ಹೇಳಿದ್ದೀನಿ. ಒಂದು ಫ್ಯಾಟ್ ಬರ್ನ್ ಆಯಿಲ್ ಮತ್ತು ಇನ್ನೊಂದು ವೆಯ್ಟ್ ಲಾಸ್ ಡ್ರಿಂಕ್. ಇವೆರಡು ವಿಧಾನವನ್ನು ನೀವು ಮಾಡಿ ಫ್ರೆಂಡ್ಸ್, 100% ತೂಕವನ್ನು ನೀವು ಈಸಿಯಾಗಿ ಕಡಿಮೆ ಮಾಡ್ಕೊಳ್ಬೋದು. ನೀವು ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿದ್ದರೆ, ತೂಕವನ್ನು ಕಡಿಮೆ ಮಾಡಿಕೊಳ್ಳಲೇಬೇಕು ಅಂತ ಹೇಳಿ ಹಠ ಮಾಡಿದರೆ, ಬರೀ ತಿನ್ನೋದು ಮಲಗೋದು ಮಾಡಿದರೆ ನಿಮ್ಮ ತೂಕ ಕಡಿಮೆ ಆಗೋದೇ ಇಲ್ಲ. ನೀವು ಸ್ವಲ್ಪ ವಾಕಿಂಗ್ ಮಾಡೋದು, ರನ್ನಿಂಗ್ ಮಾಡೋದು, ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡ್ತಾ ಬಂದರೆ ಎಷ್ಟೇ ನಿಮ್ಮ ಹೊಟ್ಟೆ ಮುಂದೆ ಬಂದಿದ್ರು, ತೂಕ ಜಾಸ್ತಿ ಆಗಿದ್ರು ಕಡಿಮೆ ಮಾಡ್ಕೊಳ್ಬೋದು. ಈ 2 ಮನೆಮದ್ದು ಮಾಡೋದ್ರ ಜೊತೆಗೆ ಸ್ವಲ್ಪ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡೋದು, ಸ್ವಲ್ಪ ವಾಕಿಂಗ್ ಮಾಡೋದು, ರನ್ನಿಂಗ್ ಮಾಡೋದ್ರಿಂದ ಆರಾಮಾಗಿ ನೀವು ಚಿಂತೆ ಇಲ್ಲದೆ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು.